ಭಗತ್ ಸಿಂಗ್ ಎನ್ನುವ ಪಾಠದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು? ಸ್ಮರಣೆ ಪ್ರಶ್ನೆಗಳು 7 ಅಂಕಗಳು 7. ಗ್ರಹಿಕೆ 7 ಪ್ರಶ್ನೆಗಳು 10 ಅಂಕಗಳು. ಪ್ರಶ್ನೆಯ ಸ್ವರೂಪ ಕಿರು ಉತ್ತರ 1 ಅಂಕದ ಪ್ರಶ್ನೆ 7 ಅಂಕಗಳು 7 ಪ್ರಶ್ನೆಗಳು. ಕಿರು ಉತ್ತರ 2 ಅಂಕದ ಪ್ರಶ್ನೆ 10 ಅಂಕಗಳು 5 ಪ್ರಶ್ನೆಗಳು. ಸಂಜೆ ತಡವಾಗಿ ಬಾಲಕ ಭಗತ್ ಸಿಂಗ್ ಮನೆಯೊಳಗೆ ಕಾಲಿಟ್ಟಾಗ ಅವನ ತಂಗಿ ಏನೆಂದು ಕೂಗಿಕೊಂಡಳು? ಅಂಕಗಳು 1. ಪುನರಾವರ್ತಿತ ಪ್ರಶ್ನೆ ಇದು ಪರೋಕ್ಷ ಪ್ರಶ್ನೆ. ಸ್ಮರಣೆ ಸಾಧಾರಣ. ಸಂಜೆ ತಡವಾಗಿ ಬಾಲಕ ಭಗತ್ ಸಿಂಗ್ ಮನೆಯೊಳಗೆ ಕಾಲಿಟ್ಟಾಗ ಅವನ ತಂಗಿ ವೀರಾಜಿ ಬಂದ ಎಂದು ಕೂಗಿಕೊಂಡಳು. ಬಾಲಕ ಭಗತ್ ಸಿಂಗ್ಗೆ ಅವರ ತಂಗಿ ತಿನ್ನಲು ಏನು ಕೊಟ್ಟಳು? ಅಂಕಗಳು 1. ಪುನರಾವರ್ತಿತವಾಗಿದೆ ಒಮ್ಮೆ. ಇದು ಪರೋಕ್ಷ ಪ್ರಶ್ನೆ. ಸ್ಮರಣೆ ಸುಲಭ. ಬಾಲಕ ಭಗತ್ ಸಿಂಗ್ಗೆ ಅವನ ತಂಗಿ ತಿನ್ನಲು ಹಣ್ಣುಗಳನ್ನ ಕೊಟ್ಟಳು. ಪ್ರಶ್ನೆ: ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು? ಅಂಕಗಳು 1. ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ನೇರ ಪ್ರಶ್ನೆ. ಸ್ಮರಣೆ ಸುಲಭ. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಜನರಲ್ ಡಯರ್. ಪ್ರಶ್ನೆ: ಭಗತ್ ಸಿಂಗನ ತಂದೆ ತಾಯಿಯ ಹೆಸರೇನು? ಅಂಕಗಳು 1. ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ಪರೋಕ್ಷ ಪ್ರಶ್ನೆ. ನೇರ ಪ್ರಶ್ನೆ. ಸ್ಮರಣೆ ಸುಲಭ. ಭಗತ್ ಸಿಂಗನ ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಭಗತ್ ಸಿಂಗನ ಜನ್ಮಸ್ಥಳ ಯಾವುದು? ಅಂಕಗಳು 1. ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ಪರೋಕ್ಷ ಪ್ರಶ್ನೆ. ಸ್ಮರಣೆ ಸುಲಭ. ಭಗತ್ ಸಿಂಗನ ಜನ್ಮಸ್ಥಳ ಪಂಜಾಬಿನ ಲಾಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮ. ಪ್ರಶ್ನೆ: ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಯಾರು ಹುಟ್ಟಿ ಹಾಕಿದರು? ಅಂಕಗಳು 1. ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ಪರೋಕ್ಷ ಪ್ರಶ್ನೆ. ಸ್ಮರಣೆ ಸಾಧಾರಣ. ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಭಗತ್ ಸಿಂಗ್ ಹುಟ್ಟು ಹಾಕಿದನು. ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ದೊರೆತ ಫಲವೇನು? ಅಂಕಗಳು 1. ಇದು 2 ಬಾರಿ ಪುನರಾವರ್ತನೆಯಾಗಿರುವ ಪ್ರಶ್ನೆ. ಇದು ಪರೋಕ್ಷ ಪ್ರಶ್ನೆ. ಸ್ಮರಣೆ ಸಾಧಾರಣ. ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ದೊರೆತ ಫಲ ಮರಣದಂಡನೆ. ಪ್ರಶ್ನೆ: ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ ಹೇಳಿದ್ದೇನು? ಅಥವಾ ಭಗತ್ ಸಿಂಗ್ ಸಹೋದರರಿಗೆ ಆತನ ಉಪವಾಸದ ಕಾರಣಗಳು ಹೇಗೆ ಬಂದವು? ಅಂಕಗಳು 2. ಇದು 3 ಸಾರಿ ಪುನರಾವರ್ತನೆಯಾಗಿದೆ. ಇದು ನೇರ ಪ್ರಶ್ನೆ. ಸ್ಮರಣೆ ಸಾಧಾರಣ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಮಣ್ಣನ್ನು ತೋರಿಸುತ್ತಾ ಹೇಳಿದನು. ಪ್ರಶ್ನೆ: ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಅಂಕಗಳು 2. ಇದು 2 ಸಾರಿ ಪುನರಾವರ್ತನೆಯಾಗಿದೆ. ಇದು ನೇರ ಪ್ರಶ್ನೆ. ಸ್ಮರಣೆ ಸಾಧಾರಣ. ಜಲಿಯನ್ ವಾಲಾಬಾಗ್ನ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು. 1921ರಲ್ಲಿ ಒಂದು ನಿರ್ಧಾರಕ್ಕೆ ಬಂದ ಭಗತ್ ಸಿಂಗ್ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ನಿರ್ಧರಿಸಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ. ಪ್ರಶ್ನೆ: ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಭಗತ್ ಸಿಂಗ್ ಹೇಗೆ ಜೋಪಾನ ಮಾಡಿದನು? ಅಂಕಗಳು 2. ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ನೇರ ಪ್ರಶ್ನೆ. ಸ್ಮರಣೆ ಸಾಧಾರಣ. ಪವಿತ್ರವಾದ ರಕ್ತಸಿಕ್ತವಾಗಿದ್ದ ಮಣ್ಣಿನಿಂದ ತುಂಬಿದ ಡಬ್ಬಿಯನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿದ.
ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಅಂದಿನಿಂದ ಅನೇಕ ವರ್ಷಗಳವರೆಗೆ ಆ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆಯಾಯಿತು. ಪ್ರಶ್ನೆ: ಭಗತ್ ಸಿಂಗ್ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಅಂಕಗಳು 2. ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ಪರೋಕ್ಷ ಪ್ರಶ್ನೆ, ಸ್ಮರಣೆ ಸುಲಭ. ಎಲ್ಲಾ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ, ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗ್ನನ್ನು ಕಂಡ ಅವನ ತಂಗಿ ಸಂತೋಷದಿಂದ ವೀರಾಜಿ ಬಂದ ಎಂದು ಕೂಗಿಕೊಂಡಳು. ಕತ್ತಲಾದರೂ ಮಗ ಮನೆಗೆ ಬರದೇ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು. ಓಡಿ ಬಂದು ಮಗನನ್ನ ಅಪ್ಪಿದಳು. ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಭಗತ್ ಸಿಂಗ್ ಹೇಗೆ ಅಮರನಾದನು? ಅಂಕಗಳು 2. ಇದು 2 ಸಾರಿ ಪುನರಾವರ್ತನೆಯಾಗಿದೆ. ಇದು ನೇರ ಪ್ರಶ್ನೆ, ಸ್ಮರಣೆ ಸಾಧಾರಣ. ಭಗತ್ ಸಿಂಗು ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ನಿರ್ಧರಿಸಿದನು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯೊಂದಿಗೆ ಹೋರಾಟಕ್ಕೆ ಒಂದು ಗುರಿಯನ್ನ ತೋರಿಸಿಕೊಟ್ಟು ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿ ತನ್ನ ಜೀವನವನ್ನೇ ಅರ್ಪಿಸಿ ಅಮರನಾದನು. ಮಕ್ಕಳೇ, ಈ ಪಾಠ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.